Hello guys, welcome back to my new vlog. ಇವತ್ತು ನಾವು ಟೀಮ್ ಎಲ್ಲ ಸೇರ್ಕೊಂಡು ಟೀಮ್ ಡಿನ್ನರ್ ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರ M5 ಮಾಲ್ಗೆ ಹೋಗ್ತಾ ಇದೀವಿ ಗಾಯ್ಸ್. ಎಲೆಕ್ಟ್ರಾನಿಕ್ಸ್ ಸಿಟಿನಲ್ಲಿ M5 ಮಾಲ್ಗೆ ಟೀಮ್ ಡಿನ್ನರ್ಗೆ ಹೋಗ್ತಾ ಇದೀವಿ. ನಮ್ಮ ಟೀಮ್ ಮುಂದೆ ಅರ್ಧ ಜನ ಹೋಗ್ತಾ ಇದ್ದಾರೆ. ಇಲ್ಲಿ ಹಿಂದೆ ಅರ್ಧ ಜನ ದೊಡ್ಡ ಪಡ ಗ್ಯಾಂಗ್ ತರ ಬರ್ತಾ ಇದ್ದಾರೆ. ನೋಡಿ 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 ನೋಡಿ, ಅರ್ಧ ಇಲ್ಲಿ ನೈಟ್ ಶಿಫ್ಟ್ ಇದಾರೆ, ಅಲ್ಲಿ ಅರ್ಧ ಡೇ ಶಿಫ್ಟ್ ಇದಾರೆ. ಸದ್ಯಕ್ಕೆ ನಾನ್ ಡೇ ಶಿಫ್ಟ್ ಅಲ್ಲಿ ಇದ್ವಿ. ಹೋಗ್ತಾ ಇದೀವಿ, ಬರೀ ಹೋಗೋಣ M5 ಮಾಲ್ನ ಎಕ್ಸ್ಪ್ಲೋರ್ ಮಾಡೋಣ ಜೊತೆ. ಟೀಮ್ ಡಿನ್ನರ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಹೇಳಿ. ತಿಂದಾದ್ಮೇಲೆ ಹೇಳ್ತೀವಿ. ಇಂತ ರಿಪ್ಲೈ ಕೊಡ್ತಾರೆ ಇವರು. ನಾವೆಲ್ಲ ಹೋಗ್ತಾ ಇದೀವಿ ಅಂದ್ರೆ M5 ಮಾಲ್ ಟೀಮ್ ಡಿನ್ನರ್ ಹೋಗ್ತಾ ಇದೀವಿ. ಬಾರ್ಬಿಕ್ಯೂ ನೇಷನ್. ಪ್ರಾಕ್ಟೀಸ್ ಆಗ್ಬೇಕಲ್ಲ. ತಿಂದಾದ್ಮೇಲೆ ಕರೆಕ್ಟ್ ಆಗಿ ಪಕ್ಕ ರಿವ್ಯೂ ಹೇಳ್ಬೇಕು, ಗೊತ್ತಾಯ್ತಾ? ಮೆಟ್ರೋ ಬಂತು ಗೈಸ್, ಮೆಟ್ರೋನಲ್ಲಿ ಹೋಗ್ತಾ ಇದೀವಿ, ಮೆಟ್ರೋನಲ್ಲಿ ಹೋಗ್ತಾ ಇದೀವಿ, ಮೆಟ್ರೋನಲ್ಲಿ ಹೋಗ್ತಾ ಇದೀವಿ. ನಾವು ಎಲ್ಲಿಗೆ ಹೋಗ್ತಾ ಇದೀವಿ? ಬೈಕ್ ಹಾಕೊಂಡಿದ್ದೀನಮ್ಮ. ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳಿದ್ ಅಲ್ಲಿ RCB, ಎಲ್ಲೆಲ್ಲೋ RCB ಗೈಸ್, ಎಲ್ಲೆಲ್ಲೋ RCB, ಕಣದಲ್ಲೂ RCB. ಆದ್ರೆ ಏನ್ ಮಾಡ್ತಾರೆ, RCB ಹೇಟರ್ಸ್ ಪಕ್ಕದಲ್ಲೇ ಇರ್ತಾರೆ. ದುಶ್ಮನ್ ಕಹಾ ಹೇ ಅಂದ್ರೆ ಮುಂದೆಗಡೆ ಹೇ, ಬಗಲ್ ಮೇ ಹೇ, ಹಿಂದೆಗಡೆ ಎಲ್ಲ. ಗೈಸ್ ನಾವೀಗ ಇನ್ಫೋಸಿಸ್ ಫೌಂಡೇಶನ್ ಮೆಟ್ರೋ ಇಂದ ಹೊಸಪುರ್ ಮೆಟ್ರೋ ಇಳ್ಕೊಂಡು ಇಲ್ಲಿಂದ M5ಗೆ ಸ್ವಲ್ಪ ದೂರ ವಾಕಬಲ್ ಹೇಳ್ಕೊಂಡು ಹೋಗ್ತಾ ಇದೀವಿ ಅಲ್ವಾ ರಂಜಿತಾ? ಹಂಗೆ ಯಾರ್ಯಾರು M5 ಮಾಲ್ ನೋಡಿಲ್ಲ ಎಕ್ಸ್ಪ್ಲೋರ್ ಮಾಡ್ಬಿಡ್ತೀನಿ, ಚಿಕ್ಕದಾಗೆ ಚೊಕ್ಕದಾಗೆ ನೋಡ್ಕೊಂಬಿಡಿ. ಮತ್ತೆ ಫಸ್ಟ್ ಟೈಮ್ ಯಾರು ಬಾರ್ಬಿಕ್ಯೂ ನೇಷನ್ ನೋಡಿಲ್ಲ, ಅದರಲ್ಲಿ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಮಾಡಿ ನಾವು ನಿಮ್ಗೆ ಹೇಳ್ತೀವಿ ಗೈಸ್. ಇದೆ M5 ಮಾಲ್, ನೋಡ್ಕೊಂಬಿಡಿ. ಔಟ್ ಸೈಡ್ ವ್ಯೂ. ಇದು ಔಟ್ಸೈಡ್ ವ್ಯೂ ಅಲ್ಲ, ಸಾರಿ, ಇನ್ಸೈಡ್ ಎಂಟ್ರಿ ಆಗಿದ್ದ ತಕ್ಷಣ ಇರೋ M5 ಮಾಲ್ ವ್ಯೂ ಗೈಸ್. ಎಲ್ಲ ನಮ್ಮ ಟೀಮು ಮುಂದೆ ಹೋಗ್ತಾ ಇದ್ದಾರೆ, ಅವರಿಂದ ನಾನು ಹೋಗ್ತಾ ಇದ್ದೀನಿ. ಇಲ್ಲಿ ಯಾರ್ಯಾರು M5 ಮಾಲ್ ನೋಡಿಲ್ಲ ನೋಡ್ಕೊಂಬಿಡಿ. ಯಾವ್ದಾರ ಅಂಗಡಿಗೆ ನುಗ್ಗೋಣ, ಬ್ಯಾಗ್ ತೆಗಿತೀನಿ, ಪಟ್ ಅಂತ ಎಲ್ಲ ಹಾಕ್ಬಿಡ್ರಿ. ಹಾಯ್ ಗೌತಮ್. ಹಾಯ್. Yeah, I'm fine. Good. Daily I'm seeing him. ಮುಂದೆ ಹೋಗ್ತಿರೋದು ನಮ್ ಟೀಮೇ, ಹಿಂದೆ ಬರ್ತಾ ಇರೋದು ನಮ್ ಟೀಮೇ, ಮಧ್ಯದಲ್ಲಿ ನಾವುಗಳು, ಎಲ್ಲೆಲ್ಲೂ ನಾವೇ ಡಿಜಿಬಿ ಇವತ್ತು ಗೈಸ್. ಟಾಪ್ ವ್ಯೂ ನೋಡ್ಕೊಂಬಿಡಿ M5 ಮಾಲ್ ಮೇಲ್ಗಡೆಯಿಂದ ತೋರಿಸ್ತಾ ಇದೀನಿ ಗೊತ್ತಾ. ಗೈಸ್ ಇದು ಔಟ್ ಸೈಡ್ ಇಂದ ಬಾರ್ಬಿಕ್ಯೂ ನೇಷನ್ ಇಲ್ಲಿಗೆ ನಾವು ಟೀಮ್ ಡಿನ್ನರ್ಗೆ ಹೋಗ್ತಾ ಇರೋದು. ಇವರು ವಿಡಿಯೋನಲ್ಲಿ ಇರ್ಲಿಲ್ಲ, ಇವರು ಗ್ರೀಷ್ಮಾ ಅಂತ. ಇವತ್ತು ಪಾಪ ಯಾವ್ದೋ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಹುಡುಗಿ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದೆ. ಬನ್ನಿ ಗೈಸ್ ಒಳಗಡೆ ಹೋಗೋಣ. ಒಳಗಡೆ ಬಾರ್ಬಿಕ್ಯೂ ನೇಷನ್ ಹೆಂಗಿದೆ ಅಂತ ತೋರಿಸ್ತೀನಿ ಗೈಸ್. ಇದು ನಮ್ದೇ ಟೇಬಲ್ ಗೈಸ್. ಅವ್ರು ನಮ್ಮ TL ಗೈಸ್ ಎಲ್ಲ ಟೀಮ್ ನ ಲೀಡ್ ಮಾಡ್ತಾ ಇದ್ದಾರೆ ಸೆಂಟ್ರಲ್ ಕೂತ್ಕೊಂಡು. ಅವ್ರು ವೆಜ್ಜು. ಓ ಇಲ್ಲಿ ವೆಜ್ಜಾ ಗೈಸ್? ಇವರು ವೆಜ್ ಅಂತ ಗೈಸ್, ವೆಜ್. ರಂಜಿತ್ ಅವ್ರ ಏನಕ್ಕೆ ನೀವು ತಿಂತೀರಲ್ಲ ಮಟನ್? ಮೊನ್ನೆ ತಿನ್ನೋದು ನಾನೇ ನೋಡಿದೀನಿ. ನೆನ್ನೆ ಚಿಕನ್ ತಂದು ಚೆನ್ನಾಗಿ ತಿನ್ರಿ ಅಕ್ಕ. ನೀವು ತಿನ್ನಲ್ಲ ಯಾಕೆ? ನೀವು ಬುಳ್ಚಾರಾ?
ಅವರು ಪುಳ್ಚಾರ್ ಅವಳು ಪುಳ್ಚಾರ್ ಇವರು ತಿನ್ನೋದೇ ಇಲ್ವಂತೆ ಗೈಸ್. ಏನಪ್ಪ ವಿಷಯ ಅಂದ್ರೆ ಇದ್ರೊಳಗಡೆ ಕೆಂಡನ ತಂದಿಡ್ತಾರೆ, ಅದ್ರ ಮೇಲೆ ಚಿಕನ್ ಗ್ರಿಲ್ ಇಡ್ತಾರೆ, ಹಂಗೆ ಎತ್ಕೋತಾ ಇರ್ಬೇಕು, ಹಂಗೆ ತಿಂತಾರ ಗೈಸ್. ಇಲ್ಲಿ ಆಲ್ರೆಡಿ ಕೆಂಡ ತಂದಿಟ್ಟಿದ್ದಾರೆ ಗೈಸ್. ಬೆಂಕಿ ಹಂಗೆ ದಗ ದಗ ಅಂತ ಇದೆ. ಅಣ್ಣ ಏನೋ ತಂದು ಹೊಡಿಸ್ತಾರೆ. ಓ ಪ್ರಶಾಂತ್ ಇದು ಹೇಳು. ಇವ್ನು ಇವಾಗ ಒಬ್ಬ ಹೊಸದಾಗಿ ಜಾಯಿನ್ ಆಗಿದೆ. ಎಲ್ಲ ಸಖತ್ತಾಗಿ ಬಾರಿಸ್ತಾವ್ರೆ ಗೈಸ್. ಅಣ್ಣ ನೆಕ್ಸ್ಟ್ ಇವಾಗ ಹೆಂಗೆ ಅಂದ್ರೆ ನಾವು ಬ್ಯಾಕ್ ಟು ಬ್ಯಾಕ್ ತಿಂತಾ ಇರ್ಬೇಕು, ತಂತಂದ್ ಹಾಕ್ತಾ ಇರ್ತಾರೆ. ಇಲ್ಲ ಹಂಗೇನ ಇವಾಗ ಚೆನ್ನಾಗಿದೆ. ವೆಜ್ ಆ ಕಡೆ ಕೊಡೋಕೆ ಹೇಳ್ಬಿಡ್ಬೇಕಿತ್ತು. ವೆಜ್ ಗೀವ್ ದಟ್ ಎಲ್ಲ ಒಂದೊಂದು ತಗೊಳ್ಳಿ. ವೆಜ್ ಲಿಟ್ರ್ ನಿಮ್ ಟಯರ್ಡ್ ಬೇಕಾ? ಇದ್ರಲ್ಲಿ ಚಿಕನ್ ಯಾವ್ದ್ರು, ಪ್ರಾನ್ಸ್ ಯಾವ್ದ್ರು, ಇದೊಂದು. ನಾನ್ ಪ್ರಾನ್ಸ್ ತಿನ್ನಲ್ಲ, ಪ್ರಾನ್ಸ್ ಚಿಕನ್ ಅದು ತಿನ್ನಪ್ಪ ನೀನು. ಏನಾಗಲ್ಲ, ಸತ್ತೋಗಿರೋದೇ ಅದು. ಎಲ್ಲವೂ ಸತ್ತೋಗಿರೋದೇ ನಾವು ತಿಂತಾ ಇರೋದು ಆಕ್ಚುಲಿ. ಇದು ಪಕ್ಕಾ ಚಿಕನ್. ನಾನ್ ಕಂಡಿದ್ದೆ ಚಿಕನ್. ಚಿಕನ್ ಮಟನ್ ಬರ್ತಾ ಇರುತ್ತೆ, ಸುಮ್ಮನೆ ತಿಂತಾ ಇರ್ಬೇಕು. ಚಿಕನ್ ಹೆಂಗಾಗಿದೆ ಅಂದ್ರೆ PG ಊಟ ತಿಂದು 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 ಸಡನ್ ಆಗಿ ಇಲ್ಲಿ ಕರ್ಕೊಂಡ್ ಕೂರ್ತಿರೋದಕ್ಕೆ ಮಿಚಿನ್ ಸಕಲಾಗಿ ಹೊಡ್ತೈತಿ ಇವಾಗ. ಇಲ್ಲಿಗೆ ಏನಕ್ಕೆ ಬರ್ಬೇಕು ಅಂದ್ರೆ ಬರೀ ಮಟನ್ ಚಿಕನ್ ನಾನ್ ವೆಜ್ ತಿನ್ನೋದಾದ್ರೆ ವಿತೌಟ್ ರೈಸ್ ಬಿಟ್ಟು ಬರೀ ಪೀಸ್ ತಿನ್ನೋದಕ್ಕೆ ಬರ್ಬೇಕು. ಇರ್ತಾ ಇರ್ತಾರೆ, ಎತ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲ ಲೆಗ್ ಪೀಸ್ ಇಟ್ಕೊಂಡು ಕಡಿತಾರೆ. ಒಂದ ಪೀಸ ಮಟನ್ ಕೋಳಿ ಎಲ್ಲ ಹುಡ್ಕೊಂಡ್ಬರ್ತಾರೆ. ಮೂಳೆ ಎಷ್ಟೊತ್ತ ಇದೆಯಲ್ಲ, ತೊಡೆ ಪೀಸ್ ಇದು ಇದು ಅಜ್ಜಿ ಕೋಳಿ, ಇದು ದೊಡ್ಡದು ಅಜ್ಜಿ ಕೋಳಿ ಅಂತ ದೊಡ್ಡದಂತೆ, ಅದಕ್ಕೆ ಎಷ್ಟೊತ್ತ ಇದೆಯಂತ. ಇವು ಸತ್ತಾಗಿರೋ ಕೋಳಿ ತಿಂತ ಇದೀವಿ ಗೈಸ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಎಜ್ಜೋರ್ ತಿಂತಿದ್ದಾರೆ ಬನ್ನಿ ಬರ್ಸಿ. ಜನರೇ ನಾವು ಇವಾಗ ತಿನ್ನಕ್ ಬಂದಿದೀವಿ, ಚಿಂತಾ ಇದ್ದೀವಿ. ಚಿಕನ್ ದಮ್ ಬಿರಿಯಾನಿ ಅಂತ ಇದು ವೆಜಿಟೇಬಲ್ ರೈತಾ, ಸ್ಟೀಮ್ ರೈಸ್ ಎಲ್ಲ ಮಾಡಿ ಇಟ್ಬಿಟ್ಟು ಅದಕ್ಕೊಂದು ನೇಮ್ ಪ್ಲೇಟ್ನ ಇಟ್ಬಿಟ್ಟು ಪಾಯಸ ಗುರು ಲಾಸ್ಟ್ ಎಲ್ಲ ಪಾಯಸನ. ಇಲ್ಲಿ ನಾವೇ ತಗೊಂಡು ನಾವೇ ಹಾಕೋಬೇಕು ಗೈಸ್ ಇದನ್ನ.
ಅದನ್ನ ಮಾತ್ರ ಅವ್ರು ತಂದು ಹಾಕ್ತಾರೆ. ಇದನ್ನ ಗೋಸ್ಟ್ ಅಂತ ಇಟ್ಬಿಟ್ಟವ್ರೆ. ಹಲ್ವಾ, ಜಾಮೂನ್, ಅಲ್ಲಿ ಕೇಕ್, ಅಲ್ಲಿ ಸ್ವೀಟ್ಸ್ ಎಲ್ಲ ಇಟ್ಟಿದ್ದಾರೆ. ಇದೆಲ್ಲ ನಮ್ಮ ಟೀಮ್ ಇಲ್ಲೇ ಟೇಸ್ಟ್ ಮಾಡುವ. ಸೌತೆಕಾಯಿ, ಬಾರ್ಬಿಕ್ಯೂ ಸೌತೆಕಾಯಿ ಟೇಸ್ಟ್ ಮಾಡ್ತಾ ಇದ್ದೀನಿ ಗೈಸ್. ಸೌತೆಕಾಯಿ ಏನ್ ಡಿಫ್ರೆಂಟ್ ಇರುತ್ತೆ, ಎಲ್ಲ ಒಂದೇ ತಾನೆ. ಅಲ್ಲಿಂದ ಇಲ್ಲಿ ಸೌತೆಕಾಯಿ ತಿನ್ನಕ್ ಬಂದಿದ್ದೆ. ಪರವಾಗಿಲ್ಲ, ಸೌತೆಕಾಯಿ ಚೆನ್ನಾಗಿದೆ. ಬಾರ್ಬಿಕ್ಯೂ ಎಲ್ಲ ಕಡೆ ಒಂದರ. ಗೈಸ್ ಇವ್ರು ಹೆಂಗೆ ಕ್ಲೀನ್ ಮಾಡ್ತಾ ಇದಾರೆ ಅಂದ್ರೆ, ಇವಾಗ ಅವ್ರ ತಂದ್ ಇಕ್ಕಿದ್ ನಾವು 10 ನಿಮಿಷ ತಿಂದಾಕಿದೀವಿ ಅನ್ನೋ ಫೀಲ್ ಆಗ್ತಾ ಇತ್ತು ನನ್ಗೆ. ಆಕ್ಚುಲಿ ತಂದ್ ಇಕ್ಕಿದ ತಕ್ಷಣ ಇಲ್ಲಿ ನಾನ್ ವೆಜ್ ಖಾಲಿ, ಪ್ರಾನ್ಸ್, ಚಿಕನ್ ಇಂದ ಹಿಡಿದು ಫಿಶ್ ಇಂದ ಹಿಡಿದು ಈಗ ಪ್ಲೇಟ್ ಎತ್ಕೊಂಡು ಹೋಗ್ತಾರ, ನಾವು ಪ್ಲೇಟ್ ತಂದು ಇಡ್ತಾ ಇದೀವಿ ಜೊತೆಗೆ ಹಿಂದಿಂದಲೇ ಹಾಕಿ ಬಿಟ್ವಿ. ಅಣ್ಣ ಫುಲ್ ಕಲರ್ ಹಾಕೊಂಡ್ ಬಂದವ್ರೆ. ಅದೇನ್ ಹೇಳಿ, ಪುದೀನಾ ಪುದೀನಾ ಸ್ವೀಟ್, ಪುದೀನಾ ಸ್ವೀಟ್ ಅಂತೆ. ಕಲ್ಲಂಗಡಿ ಬೇರೆ ಐತೆ. ಕಲ್ಲಂಗಡಿ ಪುದೀನಾ ಸ್ವೀಟ್ ಅಂತ ನೋಡಿ ಫ್ರೆಂಡ್ಸ್, ಮಡಿಕೆ ಅನ್ಕೋಬೇಡಿ, ಪ್ಲಾಸ್ಟಿಕ್. ಮಡಕೆ ಅನ್ಕೋಬೇಡಿ, ಪ್ಲಾಸ್ಟಿಕ್. ತಿಂತಾ ಇದೆಯಾ? ಎಲ್ಲ ಐತಲ್ ಫಿಶ್, ಈಜಾಡ್ತೈತಲ್ಲ ಹೊರಗಡೆ. ವೆಜ್ ನಾನ್ ವೆಜ್ ಎಲ್ಲ ಮಿಕ್ಸ್ ಮಾಡ್ಕೊಂಡ್ ತಿಂತಾರೆ ಗೈಸ್. ಅದು ಒಳ್ಳೆ ಮಸಾಲೆ ಪೂರಿ ಪ್ಲೇಟ್ ಅಲ್ಲಿ ಮಸಾಲೆ ಕಾಣಿಸುತ್ತಲ್ಲ, ಹಂಗೆ ಕಾಣ್ತಾ ಇರೋದು. ಬ್ರೋ ನೇತ್ರದು ಪ್ಲೇಟ್ ಯಾವ ಇವೆಲ್ಲ ಸದ ತಿನ್ನಲ್ಲ ಅಂದ್ರು ತಟ್ಟೆ ತುಂಬ ಹಾಕೊಂಡ್ ಬಂದವ್ರೆ. ಯಾರು? ನೀನೇ. ಜೀರ್ಣ ಆಗತ್ತೆ ಜಾಗ ಮಾಡಕ್ಕೆ. ಬರೀ ಡೌಗಳು ನಿಮ್ ಇಲ್ಲೊಂದ್ ಬರ್ಡೆ, ಅಲ್ಲೊಂದ್ ಬರ್ಡೆ, ಬಟ್ ಇಲ್ಲಿ ಮಾತ್ರ ಹ್ಯಾಪಿ ಬರ್ಡೇ ಟಿಂಗ್ ಖಾಲಿ ಮಾಡ್ಬೇಕು. ಒಳ್ಳೆ ಮಸಾಲೆ ಪೂರಿ ತರ ಮಸಾಲೆ ಉಯ್ಕೊಂಡ್ ಕುತ್ಕೊಂಡ್ಬಿಟ್ಟವ್ರೆ. ಬ್ರೋ ಮಟನ್ ಚಿಕನ್ ಇದು? ಮಟನ್ ಹೊಗೆ ಹೊಂಟೈತೆ, ಬರೀ ನೆಲ್ಲಿನೇ ಐತೆ ನಲ್ಲಿ ಹೋಟೆಲ್. ರೆಡಿ, 3, 2, 1 ಸ್ಟಾರ್ಟ್. ಬಾಯಿ ಹಿಡ್ಕೊಂಡ್ರೆ ಬೆಣ್ಣೆ ಇದ್ದಂಗೈತೆ. ಸುತ್ತ ಬರ್ತಡೇ ನಡೀತಾ ಇದೆ ಗೈಸ್. ಇಲ್ಲೊಂದ್ ಬರ್ಡೇ, ಅಲ್ಲೊಂದ್ ಬರ್ಡೇ. ಇಲ್ಲಿ ನಾವು ನಮ್ ಟೀಮ್ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾವ್ರೆ. ಏನ್ ತಿಂತಾ ಇದೀರಾ ಮೇಡಮ್? ಏನ್ ಸ್ವೀಟು ಗೊತ್ತಿಲ್ಲ, ಒಟ್ನಲ್ಲಿ ಸ್ವೀಟ್ ತಿಂತವ್ರೆ. ಇವ್ರು ತಿನ್ಬಿಟ್ಟು ಖಾಲಿ ಮಾಡೋರೆ. ಇವ್ರು ಇನ್ನೊಂದ್ಸಲ ಹಾಕೊಂಡ್ಬರಕ್ ಹೋಗ್ತಾವ್ರೆ. ಏನ್ ತಿಂತಾ ಇದೀರಾ? ಮೊಸರನ್ನ ತಿನ್ನಕ್ ಬಂದಿದ್ರ ಇಲ್ಲಿಗೆ? ಅದು ಬಾರ್ಬಿಕ್ಯೂಗೆ ಮೊಸರನ್ನ ನಿಮ್ ಮನೆಗೂ ಸಿಗ್ತಾರೆ? ಇಲ್ಲ ಸಿಗುತ್ತೆ. ನೋಡಿ ಗೈಸ್, ಇಷ್ಟೊಂದ್ ತಿಂದಾನೆ. ಕಮ್ಮಿ ತಿನ್ನ ಅಷ್ಟೆಲ್ಲ ಗೌತಮ್ಗೆ. ದಿಸ್ ಇಸ್ ಆಲ್ ಫಾರ್ ಯು ಓನ್ಲಿ. ಓ ಈಟ್ ವೆಲ್, ಸ್ಲೀಪ್ ವೆಲ್, ಯು ಸ್ಲೀಪ್ ವೆಲ್. ಮೇಡಮ್ ನೀವೇನ್ ತಿಂತ ಇದ್ದೀರಾ? ಬಿರಿಯಾನಿ. 2ನೇ ಸತಿ ಬ್ಯಾಟಿಂಗು. ಓ 2ನೇ ಸಲ ಬ್ಯಾಟಿಂಗು. ನೀವೇನ್ ಹೇಳಲ್ವಾ? ಅದೇ ಜಾಮೂನ್ ತಿಂದಲ್ಲಿ ಇಟ್ಕೊಂಡ್ ಕೂತಿದ್ದೀರಾ? ಇವ್ರು ನಮ್ ಸೂಪರ್ವೈಸರ್, ಅದಕ್ಕೆ ಮಾತಾಡ್ತಾ ಇಲ್ಲ, ಫುಲ್ ಸ್ಟ್ರಿಕ್ಟ್ ಆಗಿದ್ದಾರೆ. ಇವರ ಐಸು ತಿಂತಾ ಇದಾರೆ ಆಗಿನ. ಬನ್ನಿ ನಾವು ಡೆಸರ್ಟ್ ಹಾಕೋ ಹೊರಡ. ಇವಾಗ ಪ್ಲೇಟು, ಒಂದು ಬೌಲು. ಇವರು ಹುಡುಕ್ತಾವ್ರೆ. ಏನ್ ಹುಡುಕ್ತಾ ಇದೀರಾ? ಕೇಕ್ ತಗೊಂತಾ ಇದೀವಿ ನಾವು ಇವಾಗ. ಡೆಸರ್ಟ್ ಸೆಕ್ಷನ್. ಇವೆಲ್ಲ ಡೆಸರ್ಟ್ ಸೆಕ್ಷನ್ ಇದಾರೆ. ಹುಡುಕ್ತಿದ್ದಾರೆ, ಆದ್ರೆ ಹೊಟ್ಟೆ ಜಾಗ ಇಲ್ಲ.
ಚಾಕ್ಲೇಟ್ ಪೇಸ್ಟ್ರಿ. ಏನ್ ಬ್ರೋ ಇದು ಬಲೂಶಾಹಿನ? ಬಲೂಶಾಹಿ 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 ಇಟ್ಕೊಂಡು ಹಿಂಗ್ ಹಾಕೊಳ್ಳಿ. ಇದು ಸ್ಟ್ರಾಬೆರಿ ಪೇಸ್ಟ್ರಿ ಬೇಕಾ? ಮಡಿಕೆ ತರ ಆದ್ರೆ ಅಲ್ಲ. ಮಡಿಕೆ ಸಕ್ಕತ್ತಾಗೈತಂದ್ರೆ ಗೈಸ್. ನಾನೀಗ ಸ್ಟ್ರಾಬೆರಿ ಪೇಸ್ಟ್ರಿ ಹಾಕೋತಾ ಇದೀನಿ. ಇದನ್ನೇ ನಮ್ಮ ಬ್ರೋ ಹೇಳಿದ್ದು, ಏನು ಪುದೀನ ಕಲ್ಲಂಗಡಿ ಸ್ವೀಟ್ ಅಂತ, ಬಟ್ ಅಲ್ಲ, ಫ್ರೂಟ್ ಕಸ್ಟರ್ಡ್. ಫ್ರೂಟ್ ಕಸ್ಟರ್ಡ್ ಅಂಡ್ ಇದನ್ನ ಟೇಸ್ಟ್ ಮಾಡಿದೀನಿ ಬಿಫೋರ್, ಎಲ್ಲ ಟೇಸ್ಟ್ ಮಾಡಿದೀನಿ. ಇದ್ರ ಹೆಸರೇ ಇಟ್ಟಿಲ್ವಲ್ಲ ಇವರು, ಫ್ರೂಟ್ ಕಸ್ಟರ್ಡ್. ಮೇ ಬಿ ಇದಕ್ಕೂ ಅದೇ ಇಟ್ಟವ್ರು ಅನ್ಸುತ್ತೆ. ಅಯ್ಯೋ ಸ್ಟ್ರಾಬೆರಿ ದೂರ ಆಗೋಯ್ತು. ನೆಕ್ಸ್ಟ್ ನಾವು ಒಂದು ಮಡಿಕೆ ತಕೊಳ್ಳೋಣ. ಕೇಸರ್ ಪಿರ್ಣಿ ಗೈಸ್. ಇದು ಬ್ರೋ ಇದು ಮಡಿಕೆ ಎಲ್ಲ ಪಿರ್ಣಿ. ದಿಸ್ ಇಸ್ ಪಿರ್ಣಿ ನಾಟ್ ಮಡಿಕೆ, ಬಟ್ ಇಟ್ಸ್ ಲುಕ್ ಲೈಕ್ ಮಡಿಕೆ. ಅಂಡ್ ಇದು ಬೇಕ್ಡ್ ಮಿಗ್ದಾನ. ಏನೇನ ನೀವು ಕರೆಕ್ಟಾಗಿ ಓದ್ಕೊಳ್ರಪ್ಪ. ನನ್ ಕೇಕ್ ಬಿದೋಗ್ಬಿಟ್ಟೈತೆ ಗೈಸ್. ಇದಕ್ಕೆ ಕೇಕ್ ಮೇಲೆ ಚೆರಿ ಕೂರಿಸುವ. ನೆಕ್ಸ್ಟ್ ನಾವು ಒಂದು ಫ್ರೂಟ್ ಕ್ಯೂಬ್ ಸ್ಟಿಕ್, ಅಂಗೂರಿ ಗುಲಾಬ್ ಜಾಮೂನ್. ನೋಡಿ ಗೈಸ್, ಸದ್ಯಕ್ಕೆ ಇಷ್ಟು ಡಿಸರ್ಟ್ಸ್ ನ ತಗೊಂಡಿದ್ದೀನಿ. ಆಮೇಲೆ ಪಾನಿಪುರಿ ತಿನ್ಬೋದು, ಕುಲ್ಫಿ ತಿನ್ಬೋದು. ಫಸ್ಟ್ ನಾವು ಜಾಮೂನ್ ಅನ್ನ ತಿಂತೀವಿ. ಚೆನ್ನಾಗಿದೆ. ಸ್ವೀಟ್ ಮಾತ್ರ ಒಂದೇ ಸಲ ತಿನ್ನೋ ಮಕ್ಕೊಳ್ದಂಗ ಆಗುತ್ತೆ. ಸ್ವೀಟ್ ಆಗಿ ಅವರು ಪಾನಿಪುರಿ ತಿಂತಾ ಇದಾರೆ. ಹೆಂಗಿದೆ? ನಾವು ಜಾಮೂನ್ ತಿನ್ನೋಣ. ಬಿಸಿ ಬಿಸಿ ಇದೆ ಜಾಮೂನು. ಮಡಕೆ ತಿಂತಾ ಇದೀನಿ. ಮಡಕೆ ಫ್ರೂಟ್ ಕಸ್ಟರ್ಡ್. ಸ್ಟ್ರಾಬೆರಿ ಕೇಕ್, ಚಾಕ್ಲೇಟ್ ಕೇಕ್. ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಇದು ಚೆನ್ನಾಗಿದೆ. ದಿಸ್ ಇಸ್ ಬ್ರೌನಿ. ಇದೊಂದಿದೆ. ಎಲ್ಲ ಚೆನ್ನಾಗಿದೆ. ಬರ್ಬೋದು, ಬನ್ನಿ ಹಂಗೆ. ನೀವು ತಿನ್ನಿ, ತಿನ್ನಲು ಬಿಡಿ. ಜೈ ಡಿ ಬಾಸ್. ಏ ಜೈ ಆಗ್ತಿಲ್ಲಪ್ಪ. ಸ್ವೀಟ್ ಮಕ್ಕೊಡಿತಾ ಇದ್ಕೊಡು. ಏನ್ ಹೆಂಗ್ ಹಾಕೋ ಬಂದಿದ್ಯಾ? Hey, what is this? Vanilla. White color vanilla. What you will add with this? ಜಾಮೂನ್ ice Oh, jamun ice cream. Bro, double scoop, double jamun. ಅಲ್ಲೇನೋ 50 rupees ಕೊಡೋದಿಲ್ಲ. ಹಾಕೊಳ್ಳಿ ತಿನ್ನಿ. ಹೌದು. ಅವ್ನು ಕೇಳ್ತಿದ್ದಾನ ಅವನು ಯಾವಾಗ್ಲೂ. ಕೇಳ್ತಿರಲ್ಲ ಡಬಲ್ ಸ್ಕೂಪ್ ಡಬಲ್ ಜಾಮೂನ್. ಆಗ್ಲೇ ಜಾಮೂನ್ ತಿನ್ಬಿಡು. ಇಲ್ಲಿ ಬೇರೆ ಐಸ್ ಏನಿದೆ? ಏನಿದೆ? ಕುಲ್ಫಿ ಅಂಡ್ ಯಾವ್ದೇನಿದೆ? ಕೇಸರಿ ಇದೆ, ಮ್ಯಾಂಗೋ ಇದೆ, ಪಾನ್ ಇದೆ, ಆಮೇಲೆ ಸ್ಟ್ರಾಬೆರಿ ಇದೆ, ಮಲಾಯಿ ಇದೆ, ಚಾಕ್ಲೇಟ್ ಇದೆ. ಇದ್ರಲ್ಲಿ ಅಲ್ಲಿ ಸ್ಟ್ರಾಬೆರಿ ಮತ್ತೆ ವೆನಿಲಾ. ಒಂದು ಸ್ಟ್ರಾಬೆರಿ ಕೊಡಿ. ಒಂದ್ ಸ್ಕೂಪ್. ಥ್ಯಾಂಕ್ ಯು. ಇಲ್ಲಿ ನೋಡಿ ಗೈಸ್, ಆಫೀಸ್ ಅಲ್ಲಿ ದುಡ್ಡು ಕೊಟ್ಬಿಟ್ಟು ತಿನ್ಬೇಕಾಯ್ತದ. ಡಬಲ್ ಸ್ಕೂಪ್ ಡಬಲ್ ಜಾಮೂನ್ ಅಂದ್ಬಿಟ್ಟು. ಇಲ್ಲಿ ತಿರ್ಗೋ, ಇಲ್ಲಿ ಟ್ರಿಬಲ್ ಸ್ಕೂಪ್ ಎಷ್ಟೋ ಜಾಮೂನು? ಒಂದ್ 10 ಜಾಮೂನು. ಟ್ರಿಬಲ್ ಸ್ಕೂಪ್ ಅಂಡ್ ಜಾಮೂನ್. ಐಸು ಸ್ಟ್ರಾಬೆರಿ ಐಸು. ಏನ್ ಇಷ್ಟೊಂದು ಗಟ್ಟಿ ಇದೆ? ಸ್ಪೂನ್ಗೆ ಬರ್ತಾ ಇಲ್ಲ ಇದು. ಐಸು ಸ್ಪೂನ್ಗೆ ಬರ್ತಾ ಇಲ್ಲ ಗೈಸ್. ಐಸು ಸ್ಪೂನ್ಗೆ ಬರ್ತಿಲ್ಲ, ಕಲ್ಲಾಗಣ್ಣ ಆಗ್ಬಿಟ್ಟಿದೆ ಆಕ್ಚುಲಿ.
ಅಯ್ಯೋ ಅಯ್ಯೋ ಝೂಮ್ ಮಾಡ್ಬೇಕಿತ್ತು ಇನ್ನ ಸ್ಕೋಪು ಅಂಜಲಿಗೊಂದು ಅವ್ರವ್ರವ್ರು ಇಲ್ಲೆಲ್ಲ ಹೊರಗಡೆ ಇನ್ಸೈಡ್ ಬೇಸ್ ಮಾಡಿದ್ದಾರೆ ಇಲ್ಲಿಂದೆಲ್ಲ ತೋರಿಸ್ಬೇಕು ಚಿಕನ್. ನಮ್ ಟೀಮ್ ಅವರೆಲ್ಲ ಒಳ್ಳೆ ಬಕಾಸುರ ತರ ಬರ್ಗೆಟ್ ಹೋಗಿರೋ ತರ ತಿಂದಿರೋಕೆ ಸಾಕ್ಷಿ ಇದೆ ನೋಡಿ ಇಲ್ಲಿ. ನೀನೊಬ್ಳೆ ಸಪೋರ್ಟ್ ಮಾಡೋದು. ಆಲ್ ದ ಬೆಸ್ಟ್ ಪವನ ಶ್ರೀಪ್ರ ಚೆನ್ನಾಗಿ ಬರ್ಲಿ. ಇವಾಗ ನೀನ್ ನಗೋದ್ನ ಅಡ್ವರ್ಟೈಸ್ಮೆಂಟ್ ತರ ಹಾಕ್ಬೇಕಂತ ನಾನು ಇವಾಗ. ಗೈಸ್ ಎಲ್ಲೆಲ್ಲೂ RCB ಗೈಸ್, ಆಚೆಗಡೆನೂ RCB, ಒಳಗಡೆ ಬಾಟ್ಲಲ್ಲೂ RCB ಹೇಟರ್ಸ್ ಪಕ್ಕದಲ್ಲೇ ಅವ್ರೆ. CSK ಫ್ಯಾನ್ಸ್ ಇವರೆಲ್ಲ ಗೈಸ್ ನೋಡಿ. ಎದ್ದೆ ಹೋಗ್ಬಿಟ್ರು CSK ನವರು. ಎಲ್ಲೆಲ್ಲೂ RCB, ಕಣಕಣದಲ್ಲೂ RCB. ಈ ಸಲ ನಮ್ದೆ ಹೇಳು, ಈ ಸಲನು ಕಪ್ ನಮ್ದೆ, ನೆಕ್ಸ್ಟ್ ಸಲ ನಮ್ದೆ. A few moments later. This is a M5 mall. M5 mall. Hey, M5 mall. ಇದು ಪವನ್ ಅಕ್ಕಂದು ಫ್ಯೂಚರು. ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಹಿಂಗ್ ನಡ್ಕೊಂಡು ಹೋಗ್ತಿರೋ ಕೈಯಲ್ಲಿ ಒಂದು ಮಗು ಇರುತ್ತೆ. ಗೈಸ್, ನನ್ನ ಕೈಗೆ ಬ್ಯಾಗ್ ಕೊಟ್ಬಿಟ್ಟು ಎಷ್ಟು ಚೆನ್ನಾಗಿ ಸುತ್ತಾಡ್ತಾ ಇದ್ದಾರೆ ಅಂದರೆ ಗೈಸ್. ಈ ಶೋಕಿ ಯಾಕೆ ಬೇಕು ಗೈಸ್? ನನ್ ಕೂತಿದ್ ಸೋಫಾ ಏನಿಲ್ಲ ಅಂದ್ರೂ 1,89,999 ₹1,00,000 ಸೋಫಾ ಬಿಟ್ರೆ 20,000 ಹಾಕಿರಿ ಏನೋ 2,00,000 ರೂಪಾಯಿ ಸೋಫಾ ಗೈಸ್. ಬೇಡ. A few minutes later. ಎಷ್ಟಾಯ್ತು? ಎಲ್ಲಿದೆ ಗೈಸ್? ಫೈನಲಿ ನನ್ನ ಫೇವರೇಟ್ ಬುಕ್ ತಗೊಂಡ್ಬಂದಿದ್ದೀನಿ ಗೈಸ್. ಸ್ವಪ್ನ ಬುಕ್ ಸ್ಟೋರ್ M5 ಮಾಲ್ ಅಲ್ಲಿ. ರವಿ ಬೆಳಗ್ಗೆ ಬರ್ದಿರೋ ಹೇಳಿ ಹೋಗೋ ಕನ್ನಡ ಬುಕ್ ತಗೊಂಡ್ಬಂದಿದ್ದೀನಿ ಗೈಸ್. ಟೀಮ್ ಡಿನ್ನರ್ ಮುಗಿಸ್ಕೊಂಡು ವಾಪಸ್ಸು ಎಲ್ಲ ನಮ್ ಮನೆಗೆ ನಾವು ಹೋಗ್ತಾ ಇದೀವಿ. ನೈಟ್ ಶಿಫ್ಟರು ಆಫೀಸ್ಗೆ ಹೋಗ್ತಾ ಇದ್ದಾರೆ ಗೈಸ್. ನಮ್ ಮನೆಗೆಲ್ಲ ನಮ್ PGಗೆ ಹೋಗ್ತಾ ಇದೀವಿ. ಜೊತೆಗೆ ಏನೋ ಮಾಡಿದ್ರೆ ಹೌದಾ? ಇಲ್ಲ ಟ್ವಿಸ್ಟ್ ಕೊಡ್ಲಾ ಅಂದ ಹಿಂಗ್ ಮಾಡ್ತಾರೆ ಅನ್ಕೊಳ್ಳಿ. ನನ್ ಕೈಯಲ್ಲಿ ಆಗ್ತಾ ಇಲ್ಲ ಗೈಸ್. ಇಲ್ಲಿ ಸ್ಟಾಪ್ ಬಟನ್ ಹೊತ್ಬಿಟ್ಟು ಎಸ್ಕಲೇಟರ್ ಆಫ್ ಮಾಡ್ಬಿಟ್ಟೋಣ ಗೈಸ್. ಮೊದ್ಲ ಕಾಲ್ ನೋಡ್ತಾವೆ ಅಂದ್ರೆ ಎಸ್ಕಲೇಟರ್ ಹೊತ್ತಿಸ್ಬಿಟ್ಟ. ಇವನೇ ಎಸ್ಕಲೇಟರ್ ಆಫ್ ಮಾಡ್ದನು ಮನುಷ್ಯ. ಇವ್ರು ಸಾಕೋಗ್ಬಿಟ್ಟಾರ ಆಲ್ರೆಡಿ. ಅಲ್ಲ, ಹಿಂದೆ ಬರೋರು ಬೈಕೊಂಡಿರ್ಬೇಕು ಇವಾಗ ನಿನ್ನ ಯಾರು ಆಫ್ ಮಾಡಿದಾರ ಅಂತೇಳಿ. ಅಲ್ಲಿ ಸ್ಟಾಪ್ ಇರುತ್ತಲ್ಲ, ನೋಡ್ಬಿಟ್ಟ ನೋಡ. ಸೆಕ್ಯೂರಿಟಿ ಅವ್ರು ಬಂದ್ರು ಅಲ್ಲಿಂದ. ಒಂದ್ಸಲಿ ಮೆಜೆಸ್ಟಿಕ್ ಅಲ್ಲಿ ಮಾಡ್ಬಿಟ್ಟು ಹೆಂಗ್ ಬೈಸ್ಕೊಂಡು ಅಲ್ಲಿ ನೋಡಲ್ಲ ಪಾಪ, ಹೋಗ್ತಿಲ್ವಲ್ಲ ಅವ್ರು ಆನ್ ಮಾಡೋದಕ್ಕೆ. ಏನಕ್ಕೆ ಅದೆಲ್ಲ ಮಾಡೋದು? ಕೆಲಸ ಮಾಡ್ಬೇಕು ತಾನೆ, ಸುಮ್ಮನೆ ಸಂಬಳ ಇಸ್ಕೊಂಡ್ರೆ ಅದಕ್ಕೆ ಇವಾಗ ಹೇಳಿ ನಂಗೆ ರಿವ್ಯೂ ಹೇಳು. ಚೆನ್ನಾಗಿತ್ತು, ಬಟ್ ವೆಜ್ಜವ್ರಿಗೆ ವೇಸ್ಟ್ ಅಂತ. ವೆಜ್ಜವ್ರಿಗೆ ವೇಸ್ಟ್ ಅಂತ ಬಾರ್ಬಿಕ್ಯೂ, ನಾನ್ ವೆಜ್ಜವ್ರಿಗೆ ಬೆಸ್ಟು. ಯಾಕಂದರೆ ತುಂಬ ವೆರೈಟಿಗಳು ಸಿಗುತ್ತೆ ನಾನ್ ವೆಜ್ಜಲ್ಲಿ. ಬಾರ್ಬಿಕ್ಯೂ ಆ್ಯಕ್ಚುಲಿ ನಾನ್ ವೆಜ್ಜೇ ಜಾಸ್ತಿ, ವೆಜ್ ಕಮ್ಮಿ. ಇವರೆಲ್ಲ ವೆಜ್ಜು ವೇಸ್ಟ್ ಆಗಿಬಿಟ್ಟಿದೆ ಗೈಸ್. ಬನ್ನಿ ಈಗ ಅವ್ರನ್ನ ಕೇಳೋಣ ಏನೋ ರಿವ್ಯೂನ. ಇಲ್ಲಿ ಹೇಳಿ ನಂಗೆ ಬಾರ್ಬಿಕ್ಯೂ ರಿವ್ಯೂ ಹೇಳು.
ಹೆಂಗಿತ್ತು? ಚೆನ್ನಾಗಿತ್ತು. ಜ್ವರಗಳು ಕಳ್ಸಲ್ಲ. ಚೆನ್ನಾಗಿತ್ತು. ಹೆಂಗಿತ್ತಾ? ಚೆನ್ನಾಗಿರ್ಲಿಲ್ಲ. ಚೆನ್ನಾಗಿ ಆನೆಸ್ಟ್ ರಿವ್ಯೂ. ಬಾರ್ಬಿಕ್ಯೂ ಚೆನ್ನಾಗಿಲ್ಲ. ನಮಗೆ ಓ ಮಟನ್ ಎರಡೇ ಇದ್ದಿದ್ದು ಫ್ಲೇವರ್ ಅಲ್ಲಿ. ವಿಸಿಟ್ ನೆಕ್ಸ್ಟ್ ಟೈಮ್. ಅದು ಎಲ್ಲದಕ್ಕೂ ಹೇಳ್ಬೇಡ, ಬೇರೆ ಕಡೆ ಕೊಡ್ತಾರೆ, ಇಲ್ಲಿ ಕೊಟ್ಟಿಲ್ಲ ಅನ್ನೋ ಅಷ್ಟೇ. ಬಾರ್ಬಿಕ್ಯೂ ಹೆಂಗಿತ್ತು ಅಂದ್ರೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೋದಾಗ ಚೆನ್ನಾಗಿತ್ತು. ಇಲ್ಲೇನೋ ಬರೀ ಮಟನ್ ಚಿಕನ್, ಮಟನ್ ಚೆನ್ನಾಗಿರ್ಲಿಲ್ಲ, ಜಾಮೂನ್ ಚೆನ್ನಾಗಿತ್ತು. ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಕೊಡೋ ಸೈಡ್ಸ್ ಇಂದ ವರ್ಕೌಟ್ ಮಾಡ್ಕೋಬೇಕಷ್ಟೇ, ಬೇರೆ ಅದ್ರಲ್ಲಿ ಯಾವ್ದು ವರ್ಕ್ ಇಲ್ಲ. ವೆಜ್ ತಿನ್ನೋರಂತೂ ಅಟ್ಟರ ವೇಸ್ಟ್. ಅದು ರಂಜಿತ ಹೇಳಿದ್ರೆ ವೆಜ್ ಫುಲ್ ವೇಸ್ಟ್ ಅಂತ ಅವರು. ಆವ್ರೇಜ್ ಒಂದೇ ಬೇಡ, ಆವ್ರೇಜ್ ಹೆಂಗಿತ್ತು? ಅವ್ರು ವೆಜ್, ಅವ್ರು ಏನ್ ಹೇಳ್ತಾರೆ ಬಿಡು. ಯಾರು ಮಾತಾಡ್ದಿರ ಇರ್ತೀರೋ ಸೂಪರ್ ಆಗಿತ್ತು. ಬಾರ್ಬಿಕ್ಯೂ ಸೂಪರ್ ಆಗಿ. ನಾವ್ ನೋಡಿದ್ರೆ ಒಟ್ಟರ್ ಫ್ಲಾಪ್ ಚೆನ್ನಾಗಿಲ್ಲ ಅಂತ, ನೀನ್ ನೋಡಿದ್ರೆ ಸೂಪರ್ ಅಂತೀಯ. ಏನ್ ಇಷ್ಟ ಆಯ್ತು ನಿಂಗೆ ಬಾರ್ಬಿಕ್ಯೂನಲ್ಲಿ? ಬಾರ್ಬಿಕ್ಯೂ ಒಳಗಡೆ ಫುಲ್ಲು ಚೆನ್ನಾಗಿತ್ತು, ಎಲ್ಲ ಐಟಮ್ಸ್ ಚೆನ್ನಾಗಿತ್ತು. ಎಲ್ಲ ಐಟಮ್ಸ್ ಚೆನ್ನಾಗಿತ್ತು. ನಿನ್ಗೆ ಇಷ್ಟ ಆಗಿದ್ದು ಯಾವುದು ಬಾರ್ಬಿಕ್ಯೂದಲ್ಲಿ? ಅವ್ನಿಗೆ ಇಷ್ಟ ಆಗಿದ್ದು ಅವನ್ನೇ ಒಂದು ರೆಸಿಪಿ ಮಾಡ್ಕೊಂಡಿದ್ದ, ಅದು ಇಷ್ಟ ಆಯ್ತು ಅವನಿಗೆ. ಒಂದೇ ಪ್ಲೇಟ್ ಒಳಗೆ ಮಸಾಲೆ ಪುರಿ ತರ ಹಾಕೊಂಡು ತಿಂದಿದ್ದೆ. ಅವನು ಏನೋ ಅವನ ರೆಸಿಪಿ ಇಷ್ಟ ಆಗಿದ್ದು. ಜಾಮೂನ್ ಇಷ್ಟ ಆಯ್ತು. ಹೇಳ್ರಪ್ಪ ಬಾರ್ಬಿಕ್ಯೂ ರಿವ್ಯೂ. ಓಕೆ ಅಷ್ಟೇನು ಚೆನ್ನಾಗಿರಲಿಲ್ಲ. ಚೆನ್ನಾಗಿಲ್ಲ. ಓಕೆ ಗೊತ್ತಿಲ್ಲ, ನಾಟ್ ಸೊ ಸ್ಯಾಟಿಸ್ಫೈಡ್. ಬರ್ತಿಲ್ವಾ? ಅಷ್ಟು ವೆರೈಟಿ ಇದ್ದು ಬರ್ತಿಲ್ಲ. ಅಷ್ಟು ವೆರೈಟೀಸ್ ಕೊಡಲಿಲ್ಲ ಅವರು. ನೀನ್ ತಿಂದಿಲ್ಲ ಅನ್ನೋ. ಅಷ್ಟು ವೆರೈಟೀಸ್ ಕೊಟ್ಟಿಲ್ಲ, 60 ಐಟಮ್ಸ್ ಓಕೆ ಇರು. ನೀವು ರಿವ್ಯೂ ಕೊಡಲ್ಲ ವೆಜ್ ರಿವ್ಯೂ? ಅವ್ರದ್ದು ರಿವ್ಯೂನೇ ಇಲ್ಲ ಗೈಸ್. ನನ್ನ ರಿವ್ಯೂ ಹೇಳ್ಬೇಕು ಅಂದ್ರೆ, ಬಾರ್ಬಿಕ್ಯೂ ಹಾನೆಸ್ಟ್ ರಿವ್ಯೂ ಹೇಳ್ಬೇಕು ಅಂದ್ರೆ, ಇವ್ರುಗಳ ಮಾತು ಕೇಳಿ ನನಗೆ ಟೋಟಲಿ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಬಟ್ ನನಗಂತೂ ಹೊಟ್ಟೆ ತುಂಬಿತು, ದುಡ್ಡು ಜಾಸ್ತಿ ಅನ್ನಿಸ್ತು. ಬಟ್ ಅಲ್ಲಿದ್ದ ವೆರೈಟಿಗೂ ಕೊಡ್ಬೋದು ಅಂತ ಅನ್ನಿಸ್ತು. ಅಲ್ಲಿ ನಾವು ಐಸ್ ಇತ್ತು, ಮಸಾಲೆ ಪುರಿ, ಪಾನಿಪುರಿ ಎಲ್ಲ, ಅವನು ಎಲ್ಲ ವೆರೈಟಿನ ಸೇರಿಸಿ ಇನ್ಕ್ಲೂಡ್ ಮಾಡಿ ಅಷ್ಟು ಅಮೌಂಟ್ ಹೇಳಿರ್ತಾನೆ. ಸುಮ್ಮನೆ ಅಲ್ಲ, ಅದಕ್ಕೆ ನಾವೇನ್ ಮಾಡೋಕ್ಕಾಗಲ್ಲ. ಅವನ್ನೆಲ್ಲ ಕೊಡ್ತಾ ಇದ್ದಾನೆ, ತಿನ್ಬೇಕಾಗಿರೋದು ನಮ್ಮ ಕರ್ಮ ಏನ್ ಮಾಡೋಣ. ಇದು ಸದ್ಯಕ್ಕೆ ನನ್ನ ರಿವ್ಯೂ ಆಗಿತ್ತು ಗೈಸ್. ನಮ್ಮ ರಿವ್ಯೂ ಕರ್ಕೊಂಡು ಹೋಗ್ತಾನೆ ನೋಡ್ಬೇಡಿ. ನಿಮ್ಗೆ ಇಷ್ಟ ಇದ್ರೆ ಹೋಗಿ ಬನ್ನಿ. ಮೆಟ್ರೋ ಬಂದು ಹೋಗ್ತಾ ಇದ್ದೀನಿ. ಈ ಬ್ಲಾಗ್ನ ಇಲ್ಲ ಹೆಂಗ್ ಮಾಡ್ತಾ ಇದ್ದೀನಿ. ಸೈನಿಂಗ್ ಆಫ್.